ಅಂತಸ್ಥಃ ಪುರುಷೋ ನಾಮ ಜ್ಞಾನದ ಸರ್ವದೇಹಿನಾಂ ಬಹಿಸ್ಥೈಶ್ವರೋ ನಾಮ ಜ್ಞಾನಾದಿಫಲದೋ ಹರಿಃ ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಶ್ರೀಯೇಥಾಮೇ ಮಹಾಭಾಗೆ ಲೋಕಮಾತರ್ನಮೋಸ್ತುತೆ ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿಃ ಸ್ಥಿತಿಃ ಯೋಗಃ ಪ್ರಾಣೋ ಬಲಂ ಚೈವ ವೃಕೋದರ ಇತಿ ಸ್ಮೃತಃ ಯೋಧೀಯಾಯ ಗುರೋಃ ಶಾಸ್ತ್ರಂ ಶಸ್ತ್ರಂ ಚ ಭೃಗುಪುಂಗವಾತ್ ಅನ್ವಶಾತ್ ಧರ್ಮಜಂ ಧರ್ಮಂ ತಂ ಭೀಷ್ಮಂ ಪ್ರಣಮಾಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1168ನೆಯ ಅನುಶಾಸನ ಪರ್ವದ 101ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಿ ತೊಡಗಿದ್ದೇವೆ. ಗೋದಾನದ ಮಹಿಮೆಯನ್ನು ವಸಿಷ್ಠರು ಸೌದಾಸನಿಗೆ ಹೇಳಿದಂಥ ಪ್ರಸಂಗ ಇದು. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 65ನೇ ಅಧ್ಯಾಯ ನಡೆದಿದೆ. ಅದರ 25ನೇ ಶ್ಲೋಕವನ್ನು ಇವತ್ತು ನೋಡಬೇಕಾಗಿದೆ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 114ನೇ ಅಧ್ಯಾಯವನ್ನು ನೋಡುವವರಿದ್ದೇವೆ. ವೈಷ್ಣವ ಪಾಠದಲ್ಲಿ 109ನೇ ಅಧ್ಯಾಯವನ್ನು ನೋಡುವವರಿದ್ದೇವೆ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 79ನೇ ಅಧ್ಯಾಯವನ್ನು ನೋಡುವವರಿದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ಸರ್ವೇ ಚ ಉಪದ್ರವಾಃ ದೂರತೋ ಯಾಂತು. ಯೋಯಂ ಶಾಂತನವಃ ಭೀಷ್ಮಃ ದೇವಗುರೋಃ ಬೃಹಸ್ಪತೇಃ ಏವಂ ಭೃಗುಪುಂಗವಾತ್ ಪರಶುರಾಮಾಚ್ಚ ಶಾಸ್ತ್ರಂ ಶಸ್ತ್ರಂ ಚ ಪಂಚವಿಂಶತ್ಯಧಿಕ 500 ವರ್ಷಪರ್ಯಂತಂ ಅಧೀಯಾಯ ಏವಂ ಧರ್ಮಜಂ ಸಾನುಜಂ ಧರ್ಮಂ ಅನುಶಶಾಸ. ತೇನ ಪ್ರೋಕ್ತಾನ್ ಗೋದಾನ ಸಂಬಂಧಿನಃ ಧರ್ಮಾನ್ ವಯಮಪಿ ಯಥಾಮತಿ ಪ್ರವದಾಮಃ ಶೃಣುಮಶ್ಚ. ಅಸ್ಮಾಕಂ ಗಾವಃ ಏತಾಃ ದೇವತಾಃ ಅಸ್ಮತ್ ಸಂಬಂಧಿನ್ಯಃ ವಯಂ ಚ ಗೋ ಸಂಬಂಧಿನಃ ವಯಂ ತಾಸಾಂ ಯತೋ ಗಾವಃ ತತೋ ವಯಂ ಯತೋ ಧರ್ಮಃ ತತೋ ಜಯಃ ಇತಿ ಮಹಾಭಾರತೆ ಯಾ ಇಯಂ ಪ್ರಸಿದ್ಧಾ ಉಕ್ತಿಃ ಶ್ರೂಯತೆ ತಥೈವೇಯಮನ್ಯಾ ಯತಃ ಗಾವಃ ಯತ್ರ ಗಾವಃ ವರ್ತಂತೆ ತತ್ರೈವ ವಯಮಪಿ ತಿಷ್ಠಾಮಃ ವಸಾಮಶ್ಚ. ಗೋರಹಿತೆ ಗ್ರಾಮೇ ನಗರೇ ಚ ವಾಸಂ ವಯಂ ನ ಇಚ್ಛಾಮಃ. ಯಃ ಸಾಧಕಃ ರಾತ್ರೌ ದಿವಾ ಸಮೇಷು ಪ್ರಸಂಗೇಷು ವಿಷಮೇಷು ಚ ಪ್ರಸಂಗೇಷು ಏವಂ ಮಹಾಭಯೇಷು ಚ ಗವಾಂ ನಾಮಾನಿ ತದಂತರ್ಗತಸ್ಯ ಭಗವತಃ ಗೋವಿಂದಸ್ಯ ಮಾಹಾತ್ಮ್ಯಂ ಸ್ಮರತಿ ಸಹ ಸರ್ವಾಭಿಃ ಆಪದ್ಭಿಃ ಮುಕ್ತೋ ಭವತಿ. ಇತಿ ಗತೆ ದಿವಸೆ ವಸಿಷ್ಠೇನ ಸೌದಾಸಂ ರಾಜಾನಂ ಪ್ರತಿ ಸಮವರ್ಣಿತ. स एव वसिष्ठः
ಏವಂ ಕಥಾಂ ಪುನಃ ಕಥಯಾಮಾಸ. ಪ್ರಾಚೀನ ಕಾಲದಲ್ಲಿ ಈ ಗೋವುಗಳು ಸೃಷ್ಟಿ ಆದ ಬಳಿಕ 1,00,000 ವರ್ಷ ಪರ್ಯಂತ ದೀರ್ಘವಾದ ತಪಸ್ಸನ್ನು ಮಾಡಿದರು. ಅವುಗಳ ಉದ್ದೇಶ ಏನಿತ್ತು? ಎಲ್ಲ ಪ್ರಾಣಿಗಳಿಗಿಂತ ನಾವು ಒಂದು ಶ್ರೇಷ್ಠವಾದಂತಹ ಸ್ಥಾನವನ್ನು ಪಡ್ಕೋಬೇಕು. ಯಾರಾದರೂ ಯಜ್ಞ ಮೊದಲಾದ ಪ್ರಸಂಗಗಳಲ್ಲಿ ಏನು ದಾನ ಕೊಡ್ತಾರೆ ಅದರಲ್ಲಿ ನಾವೇ ಏನು ದಕ್ಷಿಣೆ ಕೊಡ್ತಾರೆ ಆ ದಕ್ಷಿಣೆಗಳಲ್ಲಿ ಗೋದಕ್ಷಿಣೆಯೇ ಬಹಳ ಮುಖ್ಯವಾಗಬೇಕು. ನಮಗೆ ಯಾವುದೇ ದೋಷದ ಲೇಪವೂ ಇರಬಾರದು. ಅಸ್ಮತ್ ಪುರೀಶ ಸ್ನಾನೇನ ಜನ ಪೂಯೇತ ಸರ್ವದಾ. ನಮ್ಮ ಗೋಮಯವನ್ನು ಹಚ್ಚಿಕೊಂಡು ಯಾರು ಸ್ನಾನ ಮಾಡ್ತಾರೆ ಅವರು ಪವಿತ್ರರಾಗಬೇಕು. ಶಕ್ರತಾಚ ಪವಿತ್ರಾರ್ಥಂ ಕುರ್ವೀರನ್ ದೇವ ಮಾನುಷಾಹ. ಸ್ಥಾವರ ಜಂಗಮ ಎಲ್ಲಾ ವಸ್ತುಗಳು ಕೂಡ ಈ ಮಲದಿಂದ ಪವಿತ್ರರಾಗಬೇಕು. ನಮ್ಮನ್ನ ಯಾರಾದರೂ ಮತ್ತೊಬ್ಬರಿಗೆ ದಾನ ಕೊಟ್ರೆ ಅವರು ಕೂಡ ಮಹಾಫಲವನ್ನು ಪಡೆಯಬೇಕು. ಗೋಲೋಕಕ್ಕೆ ಅವರು ಬಂದು ಮುಟ್ಟಬೇಕು ಅಂತ ಹೀಗೆ ನಾನಾ ಥರದ ಉದ್ದೇಶಗಳನ್ನು ಹೊಂದಿ ಈ ಗೋವುಗಳು ಪ್ರಾರ್ಥನೆ ಮಾಡಿದವು. ಆಗ ಚತುರ್ಮುಖ ಬ್ರಹ್ಮ ಅಲ್ಲಿಗೆ ಬಂದು ಅವರು ಹೇಳಿದಂತೆ ಅವುಗಳು ಅಪೇಕ್ಷೆ ಪಟ್ಟಂತೆ ವರವನ್ನ ಕೊಟ್ಟ. ಲೋಕಾಸ್ತಾರಯತೇತಿ ಚ, ಈ ಲೋಕಗಳೆಲ್ಲವನ್ನೂ ನೀವು ಉದ್ಧರಿಸಬೇಕು ಅಂತ ಅವುಗಳಿಗೆ ಒಂದು ಶಾಸನವನ್ನು ಮಾಡಿದ. ಲೋಕವನ್ನೆಲ್ಲ ಪವಿತ್ರ ಮಾಡಿ ಲೋಕವನ್ನು ಉದ್ಧರಿಸುವ ಕೆಲಸ ನಿಮ್ಮದಾಗಿದೆ. ಆ ಬಳಿಕ ಅವು ತಮ್ಮ ತಪಸ್ಸನ್ನೆಲ್ಲ ಮುಗಿಸಿ ಮೇಲೆದ್ದವು. ಹೀಗೆ ಆ ಗೋವುಗಳು ಭೂತ ಭವಿಷ್ಯ ವರ್ತಮಾನ ಈ ಎಲ್ಲಾ ಕಾಲಗಳಲ್ಲಿಯೂ ಕೂಡ ಎಲ್ಲರಿಗೂ ಆಶ್ರಯ ಕೊಡುವಂಥವಾದವು. ಎಲ್ಲ ಪ್ರಾಣಿಗಳ ಗುಂಪಿನಲ್ಲಿ ಅವುಗಳಿಗೊಂದು ಮಹತ್ವದ ಸ್ಥಾನ ಇದೆ. ಪ್ರಾತರ್ ನಮಸ್ಯಾಹ ತಾಹ ಗಾವಹ ಪುಷ್ಟಿಮಾಪ್ನುಯಾತ್. ಯಾರು ಅವುಗಳನ್ನು ಸಾಯಂಕಾಲದ ಪ್ರಾತಃ ಕಾಲದ ಹೊತ್ತಿನಲ್ಲಿ ನಮಸ್ಕರಿಸ್ತಾನೆ ಅವನಿಗೆ ಎಲ್ಲಾ ಥರದ ಸೌಭಾಗ್ಯವೂ ದೊರೆಯುತ್ತದೆ. ಒಂದು ಗೋವನ್ನು ದಾನ ಮಾಡುವಾಗ, ಕಪಿಲಾ ಗೋವನ್ನು ದಾನ ಮಾಡುವಾಗ ವಿಶೇಷವಾಗಿ ವಸ್ತ್ರ ಸಮೇತವಾಗಿ ಅದರ ಕರುವಿನ ಸಮೇತವಾಗಿ ದಾನ ಮಾಡಬೇಕು. ಅವನಿಗೆ ಸ್ವರ್ಗಲೋಕದಲ್ಲಿ ಮತ್ತೆ ಸೂರ್ಯಲೋಕದಲ್ಲಿ ಅವನಿಗೊಂದು ಮಹತ್ವದ ಸ್ಥಾನ ಇದೆ. ಕಪಿಲ ಗೋವಿಲ್ಲದೆ ಹೋದ್ರೆ ಬೇರೆ ಗೋವುಗಳಿಂದ ಶಬಲಾಂ ಧೇನುಂ, ಭಿನ್ನ ಭಿನ್ನ ವರ್ಣಗಳನ್ನು ಹೊಂದಿದಂಥ ಧೇನುವನ್ನು ಯಾರು ದಾನ ಮಾಡ್ತಾರೆ ಅವನು ಚಂದ್ರಲೋಕದಲ್ಲಿ ಸ್ಥಾನವನ್ನು ಪಡಿತಾನೆ. ಹಿಂದಿನ ಶ್ಲೋಕದಲ್ಲಿ ಬಂದಿದ್ದು ರೋಹಿಣಿಯಂ ಅಂತ. ರೋಹಿಣಿಯಂ ತುಲ್ಯವತ್ಸಾಂ ತು ಧೇನುಂ ದತ್ವಾ ಪಯಸ್ವಿನಿಯಂ ಅಂತ ಒಂದು ಪಾಠದಲ್ಲಿದೆ. ಸಮಾನವತ್ಸಾಂ ಕಪಿಲಾಂ ಅಂತ ಇನ್ನೊಂದು ಪಾಠದಲ್ಲಿತ್ತು. ಲೋಹಿತಾಂ ತುಲ್ಯವತ್ಸಾಂ ಅಂತಿದು ಒಂದು ಶ್ಲೋಕನೂ ಇದೆ. ಕಪಿಲ ಗೋವನ್ನು ದಾನ ಮಾಡುವವನು ಬ್ರಹ್ಮಲೋಕದಲ್ಲಿ ಸ್ಥಾನ ಪಡಿತಾನೆ.
ಕೆಂಪು ಬಣ್ಣದ ಲೋಹಿತ ಗೋವನ್ನು ದಾನ ಮಾಡುವವನು ಸೂರ್ಯಲೋಕದಲ್ಲಿ. ಶಪಲಾಂ ಮಿಶ್ರವರ್ಣದಿಂದ ಕೂಡಿದಂಥ ಗೋವನ್ನು ದಾನ ಮಾಡುವವನು ಚಂದ್ರಲೋಕದಲ್ಲಿ ಮಹಾಸ್ಥಾನವನ್ನು ಪಡ್ಕೋತಾನೆ. ಬಿಳಿಯ ಹಸುವನ್ನು ದಾನ ಮಾಡುವವನು ಇಂದ್ರಲೋಕದಲ್ಲಿ ಸ್ಥಾನವನ್ನು ಪಡ್ಕೊಳ್ತಾನೆ. ಶ್ವೇತಾಂ ತು ಧೇನುಂ ದತ್ವಾ ಇಂದ್ರಲೋಕೆ ಮಹೀಯತೆ. ಕಪ್ಪು ಬಣ್ಣದ ಗೋವನ್ನು ದಾನ ಮಾಡುವವನು ಅಗ್ನಿಲೋಕದಲ್ಲಿ ಸ್ಥಾನವನ್ನು ಪಡ್ಕೋತಾನೆ. ಧೂಮವರ್ಣದ ಹೊಗೆ ಬಣ್ಣದ ಬೂದು ಬಣ್ಣದ ಧೇನುವನ್ನು ದಾನ ಮಾಡುವವನು ಯಮನ ಲೋಕದಲ್ಲಿ ಸ್ಥಾನ ಪಡಿತಾನೆ. ನೀರಿನ ನೊರೆದೊಂದು ಬಣ್ಣ ಇರ್ತದೆ. ಬಿಳಿ ಬಣ್ಣಕ್ಕಿಂತ ಸ್ವಲ್ಪ ಬೇರೆ ಅಷ್ಟೇ. ಬಿಳಿ ಬಣ್ಣದ್ದೇ ಒಂದು ಪ್ರಭೇದ. ಅದನ್ನು ದಾನ ಮಾಡುವವನು ವರುಣನ ಲೋಕದಲ್ಲಿ ಸನ್ಮಾನ ಪಡ್ಕೊಳ್ತಾನೆ. ಗಾಳಿಯಲ್ಲಿ ಏನು ಧೂಳಿನ ಕಣಗಳಿರ್ತವೆ, ಆ ಧೂಳಿನ ಕಣಗಳಿಗೆ ಸಮಾನವಾದ ವರ್ಣದ ಗೋವನ್ನು ದಾನ ಮಾಡುವವನು ವಾಯು ಲೋಕದಲ್ಲಿ ಪೂಜೆ ಪಡ್ಕೋತಾನೆ. ಬಂಗಾರದ ಬಣ್ಣದ ಕಂದು ಬಣ್ಣದ ಕಣ್ಣಿರುವಂತಹ ಗೋವನ್ನು ದಾನ ಮಾಡುವವನು ಕುಬೇರನ ಲೋಕವನ್ನು ಪಡಿತಾನೆ. ಹೊಗೆಯ ಬಣ್ಣದ ಗೋವನ್ನು ದಾನ ಮಾಡುವಂತವನು ಪಿತೃಲೋಕದಲ್ಲಿ ಸ್ಥಾನವನ್ನು ಪಡ್ಕೊಳ್ತಾನೆ. ಕಪ್ಪು ಕಂಠ ಇರುವಂಥ ಶಿತಿಕಂಠಾಂ ಅಲಂಕೃತಾಂ ಅಂಥ ಗೋವನ್ನು ದಾನ ಮಾಡುವಂಥವನು ವಿಶ್ವೇ ದೇವತೆಗಳ ಸ್ಥಾನವನ್ನು ಪಡಿತಾನೆ. ಬಿಳಿ ಬಣ್ಣದ ಗೋವನ್ನು ದಾನ ಮಾಡುವವನಿಗೆ ವಸುಲೋಕದ ಪ್ರಾಪ್ತಿಯೂ ಇದೆ. ಹಿಂದೆ ಇಂಥದೇ ಗೋವಿಗೆ ಚಂದ್ರಲೋಕದ ಪ್ರಾಪ್ತಿ, ಸೂರ್ಯಲೋಕದ ಪ್ರಾಪ್ತಿಯನ್ನು ಕೂಡ ಹೇಳಿದರು. ಕೆಲವು ಬಾರಿ ಇಂಥ ಲೋಕಗಳ ಪ್ರಾಪ್ತಿಯೂ ಆಗಬಹುದು. ಆಯಾ ವ್ಯಕ್ತಿಯ ಶಕ್ತಿ, ಅವನ ಪ್ರಾರಬ್ಧ ಇತ್ಯಾದಿಗಳನ್ನು ಹೊಂದಿಕೊಂಡು. ಪಾಂಡು ಕಂಬಲ ವರ್ಣ ಅಂತೂ ಬಿಳಿ ಬಣ್ಣದ ಕಂಬಳಿ ಇರ್ತದಲ್ಲ, ಬಿಳಿ ಬಣ್ಣದ ಉಣ್ಣೆಯ ಕಂಬಳಿ, ಅದರ ಬಣ್ಣದ ಗೋವನ್ನು ದಾನ ಮಾಡುವವನು ಸಾಧ್ಯರ ಲೋಕವನ್ನು ಪಡ್ಕೋತಾನಂತ. ಎಲ್ಲಾ ಥರದ ಅಲಂಕಾರವನ್ನು ಹೊಂದಿರುವಂಥ ಒಂದು ಹೋರಿಯನ್ನು ದಾನ ಕೊಡುವವನು ಮರುತ್ತರ ಲೋಕವನ್ನು ಪಡ್ಕೋತಾನೆ. ತಾರುಣ್ಯದಿಂದ ಕೂಡಿದಂತಹ ಸುಂದರವಾದ ಅಂಗಾಂಗಗಳಿಂದ ಕೂಡಿದ ಎತ್ತನ್ನು ದಾನ ಮಾಡುವವನು ಗಂಧರ್ವಾಪ್ಸರೆಯರ ಲೋಕವನ್ನು ಪಡ್ಕೊಳ್ತಾನೆ. ಸರ್ವರತ್ನಗಳಿಂದ ಅಲಂಕೃತವಾದ ಎತ್ತನ್ನು ದಾನ ಮಾಡುವವನು ಪ್ರಜಾಪತಿಯ ಲೋಕವನ್ನು ಪಡ್ಕೊಳ್ತಾನೆ. ಗೋದಾನದಲ್ಲಿ ಯಾವತ್ತೂ ಇದ್ದವನು, ಆಸಕ್ತನಾದವನು ಸೂರ್ಯಮಂಡಲದ ಆಚೆ ಇರುವಂತಹ ಸ್ವರ್ಗದಲ್ಲಿ ಹೋಗಿ ವಿರಾಜಿಸ್ತಾನೆ. ಗೋದಾನದಲ್ಲಿ ಆಸಕ್ತನಾಗಿ ಜೀವನವನ್ನು ನಡೆಸುವಂತಹ ವ್ಯಕ್ತಿ ಏನಿದ್ದಾನೆ, ಅವನನ್ನ ಸ್ವರ್ಗಲೋಕದ ಸ್ತ್ರೀಯರು ಬಂದು ಅವನ ಅವಸಾನ ಅನಂತರದಲ್ಲಿ ಕರ್ಕೊಂಡು ಹೋಗ್ತಾರೆ. ಅವನು ಸ್ವರ್ಗದಲ್ಲಿ ಮಲಗಿ ನಿದ್ರಿಸಿದಾಗ ವೀಣೆಗಳ ಮಧುರ ಧ್ವನಿಯಿಂದ, ಅಪ್ಸರ ಸ್ತ್ರೀಯರ ಕಾಲ್ಗೆಜ್ಜೆಗಳ ಒಂದು ಝಣಝಣಾತ್ಕಾರದಿಂದ ಅವನನ್ನ ಅವರು ಎಬ್ಬಿಸ್ತಾರೆ. ಇಂಥ ವೈಭವವನ್ನು ಅವನು ಆ ಸ್ವರ್ಗಲೋಕದಲ್ಲಿ ಅನುಭವಿಸ್ತಾನೆ. ತಾನು ದಾನ ಮಾಡಿದ ಹಸುವಿನಲ್ಲಿ ಅದೆಷ್ಟು ರೋಮಗಳಿರ್ತಾವೋ ಅಷ್ಟು ವರ್ಷಗಳ ಕಾಲ ಅವನು ಸುಖವನ್ನು ಅನುಭವಿಸ್ತಾನೆ ಸ್ವರ್ಗಲೋಕದಲ್ಲಿ. ಈ ಗೋವುಗಳೇ ಹಾಲನ್ನು ಕೊಡುವಂಥವು, ತುಪ್ಪ ಅದರಿಂದಲೇ ಬರಬೇಕು. ಅವು ತುಪ್ಪದಿಂದ ಹುಟ್ಟಿವೆ. ಘೃತಯೋನ್ಯ ಘೃತೋದ್ಭವಾಹ ಅಂತ ಈ ಶಬ್ದ ಇದೆ. ತುಪ್ಪವನ್ನು ನಮ್ಗೆ ಕೊಡುವಂಥವು ಅವೇ, ತುಪ್ಪದಿಂದ ಹುಟ್ಟಿದವು. ತುಪ್ಪದಿಂದ ಹುಟ್ಟಿದ್ದು ಅಂತ ಶಬ್ದಕ್ಕೆ ಘೃತ ಅಂದ್ರೆ
ಪರಮಾತ್ಮ ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ಪರಮಾತ್ಮನಿಂದ ಹುಟ್ಟಿದಂಥವು ಘೃಕ್ಷರಣೆ. ಭಕ್ತರ ಕಡೆಗೆ ಯಾರು ದ್ರವಿಸಿ ಬರ್ತಾನೆ ಅಂಥವನನ್ನ ಘೃತ ಅಂತ ಕರೀತಾರೆ. ಅಂಥ ಘೃತ ಶಬ್ದವಾಚ್ಯನಾದ ಪರಮಾತ್ಮನಿಂದ ಹುಟ್ಟಿದವು. ತಾಮೇ ಸಂತು ಗೃಹೇ ಸದಾ. ನಮ್ಮ ಮನೆಯಲ್ಲಿ ಯಾವತ್ತೂ ಅಂಥ ಹಸುಗಳಿರಲಿ. ನಮ್ಮ ಹೃದಯದಲ್ಲಿ ಘೃತ ಇದೆ. ಹೃದಯದಲ್ಲಿ ಘೃತ ಇರುವುದು ಅಂದ್ರೆ, ನನ್ನ ನಾಭಿಯಲ್ಲಿ ಘೃತ ಇರುವುದು ಅಂದ್ರೆ, ನನ್ನ ಸರ್ವ ಶರೀರದಲ್ಲಿ ಘೃತ ನನ್ನ ಮನಸ್ಸಿನಲ್ಲಿದೆ ಅಂತ ಹೇಳಿದ್ರೆ, ಅದಕ್ಕೆಲ್ಲದಕ್ಕೂ ಕೂಡ ಘೃತ ಶಬ್ದ ವಾಚ್ಯನಾದವನು ಪರಮಾತ್ಮನೇ. ಗಾವೋ ಮಮಾಗ್ರತೋ ನಿತ್ಯಂ. ಗೋವುಗಳು ಯಾವತ್ತೂ ನನ್ನ ಎದುರಿಗೆ ಇರುವಂಥದ್ದಾಗಲಿ, ನನ್ನ ಹಿಂಭಾಗದಲ್ಲಿ ಗೋವುಗಳು ಇರಲಿ, ನನ್ನ ಸುತ್ತಮುತ್ತಲು ಎಲ್ಲ ಕಡೆ ಗೋವುಗಳು ಇರಲಿ. ಗವಾಂ ಮಧ್ಯೆ ವಸಾಮ್ಯಹಂ. ನಾನು ಗೋವುಗಳ ನಡುವೆ ಯಾವತ್ತು ವಾಸ ಮಾಡ್ತೇನೆ. ಈ ಶ್ಲೋಕ ಎಲ್ಲಾ ಪಾಠಗಳಲ್ಲಿಯೂ ಕೂಡ ಶುದ್ಧ ರೂಪದಲ್ಲಿ ಉಪಲಬ್ಧ ಇದೆ. ಕೆಲವು ಶ್ಲೋಕಗಳು ಬೇರೆ ಬೇರೆ ರೂಪದಲ್ಲಿ ಉಪಲಬ್ಧ ಇರ್ತವೆ. ಹಾಗಾಗಿ ಅದನ್ನ ನಾವು ಹೇಗೆ ಪಾರಾಯಣ ಮಾಡಬೇಕು, ಯಾವ ರೂಪದಿಂದ ಪಾರಾಯಣ ಮಾಡಬೇಕು, ಅವು ಶುದ್ಧವಾದ ರೂಪದಲ್ಲಿ ಇವೆಯೋ ಇಲ್ಲವೋ ಅಂತ ಗೊಂದಲ ನಮ್ಗೆ ಆಗೋದು ಸಹಜ. ಆದ್ರೆ ಈ ಶ್ಲೋಕ ನಾವೀಗೇನು ನೋಡ್ತಾ ಇದ್ದೇವೆ, ಇದು ಎಲ್ಲಾ ಪಾಠಗಳಲ್ಲೂ ಕೂಡ ಏಕರೂಪದಿಂದ ಉಪಲಬ್ಧ ಇದೆ. ಆದ್ದರಿಂದ ನಮ್ಮ ಪಾರಾಯಣಕ್ಕೆ ನಿತ್ಯ ಗೋ ಸೇವೆ ಇತ್ಯಾದಿಗಳನ್ನು ಮಾಡುವಾಗ ನಾವು ಉಪಯೋಗ ಮಾಡಿಕೊಳ್ಳಬಹುದಾದಂತಹ ಒಂದು ವಿವಾದರಹಿತವಾದಂತಹ ಶ್ಲೋಕ ಇದು. ಗಾವೋ ಮಮಾಗ್ರತೋ ನಿತ್ಯಂ ಗಾವಃ ಪೃಷ್ಠತ ಏವ ಚ ಗಾವೋ ಮೇ ಸರ್ವತಶ್ಚೈವ ಗವಾಂ ಮಧ್ಯೆ ವಸಾಮ್ಯಹಂ ಅಂತ ಈ ಶ್ಲೋಕ. ಹೀಗೆ ಆಚಮನ ಮಾಡಿ ಸಾಯಂಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ಜಪಿಸಬೇಕು. ಅದರಿಂದ ಹಗಲಿನಲ್ಲಿ ಮಾಡಿದ ಪಾಪವನ್ನ ಸಾಯಂಕಾಲ ಕಳ್ಕೋತಾನೆ, ಸಾಯಂಕಾಲ ರಾತ್ರಿ ಮಾಡಿದ ಪಾಪವನ್ನ ಹಗಲಿನಲ್ಲಿ ಕಳ್ಕೋತಾನೆ ಈ ಮಂತ್ರವನ್ನು ಜಪಿಸಿದ್ದರಿಂದ. ಅದೇ ಸಂದರ್ಭದಲ್ಲಿ ನಮಗೆ ಇರಬೇಕಾದ ನೆನಪು, ಗೋ ಅಂದ್ರೆ ಕೇವಲ ಧೇನುಗಳು ಮಾತ್ರ ಅಲ್ಲ, ಆ ಗೋವಿನ ಅಂತರ್ಗತನಾದಂತಹ ಭಗವಂತ. ಮತ್ತೆ ಗೋವು ಅಂದ್ರೆ ಶಾಸ್ತ್ರಗಳು. ಶಾಸ್ತ್ರ ಯಾವತ್ತು ನನ್ನ ಮುಂಭಾಗದಲ್ಲಿ ಹಿಂಭಾಗದಲ್ಲಿ ಇರಲಿ, ನನ್ನ ಸುತ್ತಲೂ ಇರಲಿ, ಯಾವತ್ತೂ ಶಾಸ್ತ್ರಾಧ್ಯಯನದಲ್ಲೇ ನಾನು ತೊಡಗುತ್ತೇನೆ ಅನ್ನುವಂಥ ಒಂದು ಎಚ್ಚರ, ಅನುಸಂಧಾನ ಮನುಷ್ಯನಿಗಿರಬೇಕು. ಕೇವಲ ಗೋದಾನ ಮಾಡಿ ಆ ದ್ರವ್ಯ ಯಜ್ಞದಿಂದಲೇ ಸಂತೃಪ್ತನಾಗಿ ಮಾಡಬೇಕಾದಂತಹ ಜ್ಞಾನ ಯಜ್ಞವನ್ನು ಮರೆತು ಬದುಕುವುದರಿಂದ ಮಹಾಲಾಭ ಏನಿಲ್ಲ. ಮುಖ್ಯವಾಗಿ ಗೋವುಗಳ ನಡುವೆ ವಾಸ ಮಾಡುವುದು ಅಂದ್ರೆ ಶ್ರವಣ ಮನನ ಧ್ಯಾನಾದಿಗಳನ್ನು ಮಾಡ್ತಾ ಜ್ಞಾನ ಕಾರ್ಯದಲ್ಲಿ ಜೀವನ ನಡೆಸ್ತಾ ಬದುಕುವುದು ಅಂತಾನೆ ಅರ್ಥ. ಗೋದಾನ ಮಾಡಿದವನು ಬಂಗಾರದ ಅರಮನೆಗಳಿರುವಂತಹ ಲೋಕಗಳಿಗೆ ಹೋಗ್ತಾನೆ. ಗೋದಾನ ಮಾಡಿದವನಿಗೆ ಸಿಗುವ ಲೋಕ, ಅಲ್ಲಿ ಇರುವ ನದಿ ಎಂಥದ್ದು, ಹಾಲಿನ ನದಿ. ಅಲ್ಲಿರುವಂಥ ಕೆಸರು ಅಂದ್ರೆ ಬೆಣ್ಣೆಯೇ ಕೆಸರು. ಅಲ್ಲಿರುವ ಪಾಚಿ ಹಾವಸೆ ಯಾವುದು ಅಂದ್ರೆ ಶೈವಲ, ಈ ಮೊಸರೇ ಅಲ್ಲಿ ಪಾಚಿ. ಅಂತ ಲೋಕಕ್ಕೆ ಅವನು ಹೋಗ್ತಾನೆ. ತನ್ನ ಹಿಂದಿನ 10 ತಂದೆ ತಾಯಂದಿರ ಕುಲಗಳನ್ನ ಆತ ಉದ್ಧರಿಸ್ತಾನೆ. ಮಾತಾಪಿತ್ರೋಹೋ ಪಿತಾಮಹಾನ್. ಇಷ್ಟು ಆ ಗೋದಾನಕ್ಕೆ ಮಹತ್ವ ಇದೆ. ಯಾವ ಒಂದು ಗೋವನ್ನು ದಾನ ಮಾಡಬೇಕು ಅಂತ ಅನ್ಕೊಂಡಿದ್ನ, ಆದ್ರೆ ಗೋ ಸಿಗದೇ ಇದ್ದಾಗ ಆ ಗೋವಿನ ಸಮಾನ ಪ್ರಮಾಣವಾದ ತಿಲಧೇನುವನ್ನು ದಾನ ಮಾಡಿದ್ರೂ ಅವನಿಗೆ ಮಹಾಫಲ ಇದೆ. ಅನ್ವಾಲಭೇತ್ ದಕ್ಷಿಣತೋ ವ್ರಜೇಚ್ಛ. ಅಂಥ ಗೋವುಗಳನ್ನು ನಾವು ಸ್ಪರ್ಶಿಸಬೇಕು, ಮತ್ತೆ ಅವುಗಳಿಗೆ ಯಾವತ್ತೂ ಕೂಡ ಪ್ರದಕ್ಷಿಣೆ ಹಾಕಬೇಕು.
ಯೋಗ್ಯವಾದ ಕಾಲದಲ್ಲಿ ಯೋಗ್ಯರಾದಂತಹ ವ್ಯಕ್ತಿಗಳಿಗೆ ಅದನ್ನ ದಾನ ಕೊಡಬೇಕು. ಯಮನ ಲೋಕದ ಪ್ರಾಪ್ತಿ ಅವನಿಗಿರೋದಿಲ್ಲ. ಸುರೂಪ ಬಹುರೂಪಾಶ್ಚ ವಿಶ್ವರೂಪಾಶ್ಚ ಮಾತರಃ ಗಾವೋ ಮಾಂ ಉಪತಿಷ್ಠಂತಾಂ ಇತಿ ನಿತ್ಯಂ ಪ್ರಕೀರ್ತಯೇತ್. ಈ ಒಂದು ಶ್ಲೋಕವೂ ಕೂಡ ಎಲ್ಲಾ ಪಾಠಗಳಲ್ಲಿಯೂ 90% ಸರಿಯಾಗಿದೆ. ಸುರೂಪಾಹ ಎಲ್ಲ ಕಡೆ ಸರಿಯಾಗಿದೆ, ಅನುರೂಪಾಹ ಅಂತ ಕೆಲವು ಕಡೆ ಇದೆ, ಉಳಿದೆಲ್ಲ ಕಡೆ ಬಹುರೂಪಾಹ ಅಂತಿದೆ. ಸುರೂಪಾಹ ಬಹುರೂಪಾಶ್ಚ ವಿಶ್ವರೂಪಾಶ್ಚ ಮಾತರಃ ಗಾವೋ ಮಾಂ ಉಪತಿಷ್ಠಂತಾಮಿತಿ ನಿತ್ಯಂ ಪ್ರಕೀರ್ತಯೇತ್. ಇದನ್ನು ನಾವು ನಮ್ಮ ಅನುಸಂಧಾನದಲ್ಲಿ ಸೇರಿಸ್ಕೊಳ್ಬಹುದು. ಅನೇಕ ಕಡೆ ನಾವು ಬೆಳಿಗ್ಗೆ ಎದ್ದ ಮೇಲೆ ಸಾಯಂಕಾಲದವರೆಗೆ ಅನೇಕ ಕಾರ್ಯಗಳನ್ನು ಮಾಡ್ತೇವಲ್ಲ, ಆ ಕಾರ್ಯಗಳನ್ನು ಮಾಡುವಾಗ ಅನೇಕ ಥರದ ಶ್ಲೋಕಗಳನ್ನ ಸ್ತೋತ್ರಗಳನ್ನ ನಾವೆಲ್ಲ ಹೇಳ್ತಾ ಇರ್ತೇವೆ. ಅದಕ್ಕೆ ಅನೇಕ ಅಂಥ ಶ್ಲೋಕಗಳಿಗೆ ಸ್ತೋತ್ರಗಳಿಗೆ ಒಂದು ಪರಂಪರೆ ಇದೆ, ಅನೇಕ ಜನ ಹೇಳ್ತಾ ಬಂದಿದ್ದಾರೆ. ಅದಲ್ಲದೆ ಮಹಾಭಾರತ ನಮ್ಮ ಮನಸ್ಸಿನಿಂದ ಕಣ್ಮರೆ ಆಗಬಾರದು. ನಾವು ಅದನ್ನು ಮಹಾಭಾರತವನ್ನು ಉಳಿಸಬೇಕು, ನಮ್ಮ ಪಾಲಿಗೆ ಅದನ್ನು ಉಳಿಸ್ಕೋಬೇಕು ಅಂದ್ರೆ ಇಂಥ ಕೆಲವು ಶ್ಲೋಕಗಳನ್ನು ಕೂಡ ಬೇರೆ ಬೇರೆ ಪ್ರಸಂಗದಲ್ಲಿ ಹೇಳುವುದನ್ನ ರೂಢಿ ಮಾಡಿಕೊಳ್ಬೇಕು. ಈ ಗೋದಾನಕ್ಕಿಂತ ಪುಣ್ಯವಾದದ್ಯಾವುದು ಮತ್ಯಾವುದೂ ಇಲ್ಲ. ತ್ವಚಾ ಲೋಮ್ನಾಥ ಶೃಂಗೈಶ್ಚ ಬಾಲೈಃ ಕ್ಷೀರೇಣ ಮೇಧಸ ಯಜ್ಞಂ ವಹಂತಿ ಸಂಭೂಯ ಕಿಮಸ್ತಿ ಅಭ್ಯಧಿಕಂ ತತಃ. ಚರ್ಮ, ರೋಮ, ಕೊಂಬು, ಬಾಲ, ಹಾಲು ಇವು ಎಲ್ಲದರಿಂದಲೂ ಯಜ್ಞದ ಪ್ರಕ್ರಿಯೆ ನಡೀತದೆ. ಆದ್ರಿಂದ ಗೋವಿಗಿಂತ ಶ್ರೇಷ್ಠವಾದಂಥ ಪ್ರಾಣಿ ಮತ್ಯಾವುದಿದೆ? ಸರ್ವ ಪ್ರಕಾರದಿಂದಲೂ ನಮಗೆ ಉಪಯೋಗ ಕೊಡುವಂತಹ ಒಂದು ಪ್ರಾಣಿ ಅದು. ಮೇಧಸ ಅಂತಿದೆಯಲ್ಲ, ಗೋವಿನ ಮೇಧಸ್ಸು, ಅದರಿಂದ ನಮಗೆ ಯಜ್ಞದಲ್ಲಿ ಉಪಯೋಗ ಆಗ್ತದೆ ಅಂತಂದ್ರೆ ಹೇಗೆ? ಅದಕ್ಕೆ ಕೆಲವು ಕಡೆ ಘೃತ ಗೋವಿನ ಮೇಧಸ್ ಅಂದ್ರೆ ತುಪ್ಪ ಅಂತ ಅರ್ಥ ಬರೆದಿದ್ದಾರೆ. ಯಯಾ ಸರ್ವಮಿದಂ ವ್ಯಾಪ್ತಂ ಜಗತ್ ಸ್ಥಾವರ ಜಂಗಮಂ ತಾಂ ಧೇನುಂ ಶಿರಸಾ ವಂದೇ ಭೂತಭವ್ಯಸ್ಯ ಮಾತರಂ. ಈ ಶ್ಲೋಕವೂ ಕೂಡ ಎಲ್ಲ ಕಡೆ ಏಕರೂಪದಲ್ಲಿದೆ. ಈ ಗೋವು ಸ್ಥಾವರ ಜಂಗಮಾತ್ಮಕವಾದ ಜಗತ್ತೆಲ್ಲವನ್ನೆಲ್ಲ ವ್ಯಾಪಿಸಿಕೊಂಡಿದೆ. ಗೋವು ವ್ಯಾಪಿಸಿಕೊಂಡಿರುವುದಂದ್ರೆ ಆ ಗೋವಿನ ಅಂತರ್ಗತನಾದ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ. ಅಂತ ತಾಯಿಯಾದ ಗೋವಿಗೆ ನಾನು ನಮಸ್ಕಾರ ಮಾಡ್ತೇನೆ. ವಸಿಷ್ಠರು ಆ ಸೌದಾಸನಿಗೆ ಹೇಳಿದರು, ಆ ಗೋವುಗಳ ಮಹಾತ್ಮೆ ಏನಿದೆ ಅದರಲ್ಲಿ ಒಂದು ಭಾಗ ಮಾತ್ರ ನಾನು ನಿನಗೆ ಈಗ ಹೇಳಿದ್ದೇನೆ, ಇನ್ನೂ ಬಹಳ ಇದೆ. ಸೌದಾಸ ರಾಜ ಆ ಋಷಿಗಳು ಹೇಳಿದ್ದನ್ನ ಕೇಳಿದ, ಬೇಕಾದಷ್ಟು ಗೋದಾನ ಮಾಡಿ ಶ್ರೇಷ್ಠ ಸ್ಥಾನವನ್ನು ಅವನು ಪಡ್ಕೊಂಡ ಅಂತ ಹೇಳ್ತಾರೆ. ಮುಂದಿನ ಅಧ್ಯಾಯದಲ್ಲಿ ವ್ಯಾಸರು ಶುಕರಿಗೆ ಹೇಳಿದಂಥ ಒಂದು ಸಂವಾದ, ಅದು ಕೂಡ ಗೋವಿನ ಕುರಿತಾದಂತಹ ಸಂವಾದವೇ, ಅದನ್ನು ನಾವು ನೋಡೋರಿದ್ದೇವೆ. ಯುಧಿಷ್ಠಿರ ಭೀಷ್ಮರನ್ನು ಕೇಳಿದ, ಎಲ್ಲಾ ಪವಿತ್ರ ವಸ್ತುಗಳಿಗಿಂತಲೂ ಪವಿತ್ರವಾದ ಯಾವುದು? ಅದಕ್ಕೆ ಭೀಷ್ಮರು ಹೇಳಿದರು, ಗಾವಹ ಮಹಾರ್ಥಾಹ. ಮನುಷ್ಯನಿಗೆ ಪುಣ್ಯ ಕೊಟ್ಟು ಮನುಷ್ಯನನ್ನ ಕಷ್ಟದಿಂದ ಕಾಪಾಡುವಂಥವೇ ಈ ಗೋವುಗಳು. ದೇವಾನಾಂ ಉಪರಿಷ್ಟಾಚ್ಚ, ದೇವಲೋಕಕ್ಕಿಂತ ಮೇಲಿನ ಲೋಕದಲ್ಲಿ ಅವು ವಾಸ ಮಾಡ್ತವೆ. ಗೋದಾನದಿಂದ ಮಾಂಧಾತ, ಯಯಾತಿ, ನಹುಷ ಮೊದಲಾದವರೆಲ್ಲ ಮಹಾಪುಣ್ಯವನ್ನು ಪಡ್ಕೊಂಡ್ರು. ಒಮ್ಮೆ ಶುಕಾಚಾರ್ಯ ತನ್ನ ತಂದೆಯಾದಂತಹ ವ್ಯಾಸನನ್ನ ಈ ರೀತಿಯಾಗಿ ಪ್ರಶ್ನಿಸಿದಂತೆ, ಯಾವ ಒಂದು ಯಜ್ಞ ಉಳಿದೆಲ್ಲ ಯಜ್ಞಕ್ಕಿಂತ ಶ್ರೇಷ್ಠ? ಯಾವುದನ್ನು ಮಾಡಿದರೆ ಮಹಾಸ್ಥಾನ ಸಿಕ್ಕಿತು ಅದನ್ನು ಹೇಳಿರಿ. ದೇವತೆಗಳಿಗೆ ಮಹಾ ಸುಖ ಯಾವುದರಿಂದ? ಯಜ್ಞ ಅಂತ ಕರೆಸ್ಕೊಳ್ಳುವುದು ಯಾವಾಗ?
ಯಜ್ಞ ಎಲ್ಲಿ ಅವಲಂಬಿತವಾಗಿದೆ, ಯಾವ ದಾನ ಶ್ರೇಷ್ಠ, ಯಾವ ಸತ್ರ ಶ್ರೇಷ್ಠ, ಪವಿತ್ರವಾದ ಎಲ್ಲಾ ವಸ್ತುಗಳಿಗಿಂತಲೂ ಪವಿತ್ರವಾದ ಯಾವುದು ಅದನ್ನು ಹೇಳಿರಿ ಅಂದಾಗ ವ್ಯಾಸರು ಹೇಳಿದರು, ಎಲ್ಲಾ ಪ್ರಾಣಿಗಳಿಗೂ ಗೋವುಗಳೇ ಆಧಾರ. ಸ್ವತಃ ಪರಮ ಪವಿತ್ರವಾದದ್ದು, ಎಲ್ಲವನ್ನೂ ಪವಿತ್ರಗೊಳಿಸುವಂಥವು. ಅವುಗಳಿಗೆ ಹಿಂದೆ ಕೊಂಬು ಇರಲಿಲ್ಲಂತೆ. ಅವು ತಮಗೊಂದು ಕೊಂಬವನ್ನು ಪಡ್ಕೊಳ್ಳುವ ಕಾರಣಕ್ಕಾಗಿ ಪ್ರಾರ್ಥನೆ ಮಾಡಿದವು ದೇವರನ್ನು. ಪ್ರಾಯೋಪವಿಷ್ಟಾಹ, ಅವು ಪ್ರಾಯೋಪವೇಶಕ್ಕೆ ಉಪವಾಸಕ್ಕೆ ಕೂತ್ಕೊಂಡಾಗ ಚತುರ್ಮುಖ ಬ್ರಹ್ಮ ಅಲ್ಲಿಗೆ ಬಂದು ಅವುಗಳಿಗೆ ಕೊಂಬನ್ನು ಕೊಟ್ಟ. ನಾನಾ ವರ್ಣಾಹ ಶೃಂಗವತ್ಯ ತಾ ವ್ಯರೋಚಂತ, ನಾನಾ ವರ್ಣಾಹ, ನಾನಾ ರೀತಿಯಾದ ಬಣ್ಣಗಳುಳ್ಳವುಗಳು ಈ ಗೋವುಗಳು, ಮತ್ತು ಶೃಂಗವಂತ್ಯ, ಕೊಂಬುಗಳುಳ್ಳವುಗಳು. ನಾನಾ ವರ್ಣದ ಕೊಂಬು ಉಳ್ಳವುಗಳು ಅಂತ ಆ ಶಬ್ದಕ್ಕೆ ಅರ್ಥ ಆಗೋದಿಲ್ಲ. ನಾನಾ ವರ್ಣ ಶೃಂಗವಂತ್ಯ ಅಂತಿದ್ರೆ, ನಾನಾ ವರ್ಣ ಅನ್ನೋದನ್ನು ಶೃಂಗ ಅನ್ನೋದಕ್ಕೆ ವಿಶೇಷಣ ಮಾಡಿದ್ರೆ ಹಾಗಾಗ್ತಿತ್ತು. ಆದರೆ ಆ ಶ್ಲೋಕದಲ್ಲಿ ಆ ಥರ ಇಲ್ಲ. ಗೋವುಗಳು ನಾನಾ ಬಣ್ಣ ಉಳ್ಳವುಗಳು ಮತ್ತು ಶೃಂಗ ಉಳ್ಳವುಗಳು. ಅವುಗಳು ಈ ಜಗತ್ತಿನಲ್ಲಿ ಹೀಗೆ ಶೋಭಿಸಿದವು ಅಂತ ಹೇಳ್ತಾರೆ. ಹವ್ಯ ಕವ್ಯ ಪ್ರತಿಯೊಂದಕ್ಕೂ ಅವೇ ಕಾರಣ. ಗೋದಾನವೇ ಬಹಳ ಪ್ರಶಸ್ತ. ಗೋದಾನವನ್ನೇ ಎಲ್ಲರೂ ಪ್ರಶಂಸಿಸ್ತಾರೆ. ಆ ಗೋದಾನದಿಂದ ಸಿಕ್ಕಂತಹ ಲೋಕಗಳಲ್ಲಿ ಸುಗಂಧಭರಿತವಾದ ಹೂಗಳಿರ್ತವೆ, ವೃಕ್ಷಗಳಿರ್ತವೆ, ಮಣಿಮಯವಾದ ಭೂಮಿ ಇರ್ತದೆ. ಸೂಕ್ಷ್ಮ ಕಾಂಚನ ವಾಲುಕಾಹ, ಚಿನ್ನದ ಪುಡಿಯಂತಹ ಮರಳಿರ್ತದೆ ಎಲ್ಲ ಕಡೆ. ಸರ್ವತ್ರ ಸುಖ ಸಂಸ್ಪರ್ಶ, ನಿಷ್ಪಂಕ ನೀರಜಾ ಶುಭ. ನಿಷ್ಪಂಕ ನೀರಜ ಅಂತಿದೆ. ನಿಷ್ಪಂಕ ಅಂದ್ರೆ ಕೆಸರು ಧೂಳು ಇತ್ಯಾದಿಗಳು ಇಲ್ಲದೇ ಇರುವಂತಹ ನೆಲ ಅದು. ಜಲಾಶಯಗಳಲ್ಲಿ ಕಮಲಗಳು ಇರ್ತವೆ, ರಕ್ತೋತ್ಪಲಗಳು, ಕೆಂಬಣ್ಣದ ಕಮಲ. ಅದಕ್ಕೆ ಮಣಿಮಯವಾದಂತಹ ನಾಳ ಆ ಕಮಲದ ಹೂಗಳಿಗೆ. ಚಿನ್ನದ ಪ್ರಭೆಯನ್ನು ಹೊಂದಿರುವಂತಹ ನಾನಾ ಥರದ ಕಮಲದ ಹೂಗಳು ಇರ್ತವೆ. ಬೇರೆ ಬೇರೆ ವೃಕ್ಷಗಳು, ಕರವೀರ ವನಗಳು, ಸಹಸ್ರಾವರ್ತ ವೃಕ್ಷಗಳು ಇವೆಲ್ಲ ಅಲ್ಲಿರ್ತವೆ. ನಿರ್ಮಲವಾದ ಮುತ್ತು ಮಣಿಗಳಿಂದ ಕೂಡಿದ ಬಂಗಾರದ ಮರಳನ್ನು ಹೊಂದಿದಂತಹ ನದಿಗಳು ಅಲ್ಲಿ ಹರಿತವೆ. ಬಂಗಾರದ ಪರ್ವತಗಳಿಂದ ಆ ಜಾಗ ಶೋಭಿಸ್ತದೆ. ಭೀಷ್ಮರು ಆ ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾರೆ, ಅವನ ಮಾತನ್ನು ಇಲ್ಲಿ ವರ್ಣಿಸ್ತಾರೆ. ಯಾವತ್ತೂ ನಾನಾ ಥರದ ಪುಷ್ಪ ಫಲ ಇತ್ಯಾದಿಗಳೆಲ್ಲ ಆ ಲೋಕದಲ್ಲಿ ದೊರೆಯುತ್ತವೆ. ಕೋಪರಹಿತರಾಗಿ ನಿತ್ಯ ಸಂತೋಷ ಪಡ್ತಾರೆ ಅಲ್ಲಿದ್ದವರು. ಯಾಸಾಂ ಅಧಿಪತಿ ಪೂಷಾ, ಈ ಗೋವುಗಳಿಗೆ ಪೂಷಾ ಅವನೇ ಅಧಿಪತಿ. ವಾಯುವೇ ಅವುಗಳಿಗೆ ರಕ್ಷಕ. ಪೂಷಾ ಅಂದ್ರೆ ಸೂರ್ಯ ಅಂತ ಅರ್ಥ ಪಡೆದಾರೆ ಒಂದ್ ಕಡೆ. ವಾಯು ಆ ಗೋಲೋಕಗಳಿಗೆ ಅಧಿಪತಿ. ವರುಣ ಆ ಐಶ್ವರ್ಯಕ್ಕೆ ನಿಯಾಮಕನಾಗಿದ್ದಾನೆ. ಅಲ್ಲಿ ಅನೇಕ ಥರದ ಈ ಗೋವುಗಳು, ಸ್ವರೂಪ, ಬಹುರೂಪ, ವಿಶ್ವರೂಪ, ಯುಗಂಧರ, ಈ ಎಲ್ಲ ಗೋವುಗಳು. ಇಂಥ ಪ್ರಭೇದಗಳಂತ ಗೋವುಗಳದು, ಅಥವಾ ಅವುಗಳ ಹೆಸರಿದ್ರೂ ಇದ್ದಿರಬಹುದು. ಇತಿ ಬ್ರಹ್ಮನ್ ಜಪೇನ್ ನಿತ್ಯಂ ಯಥೋವೃತಃ. ಆ ಗೋವುಗಳ ಈ ಪ್ರಭೇದಗಳನ್ನ, ನಾಮಗಳನ್ನ ನಿತ್ಯ ಜಪಿಸಬೇಕು. ಗೋ ಶುಶ್ರೂಷ ಮಾಡಬೇಕು. ಹಿಂದೆ ನಾವಿದು ನೋಡಿದ್ದೇವೆ. ಅವನಿಗೆ ಆ ಗೋ ಶುಶ್ರೂಷ ಮಾಡಿದವನಿಗೆ ಗೋವಿನ ಪ್ರೀತಿಯಿಂದಾಗಿ, ಆ ಗೋವಿನ ಅಂತರ್ಗತನಾದ ಭಗವಂತನ ಪ್ರೀತಿಯಿಂದಾಗಿ ಮಹಾಫಲ ಸಿಗ್ತದೆ. ಯಾವತ್ತೂ ಮನಸ್ಸಿನಿಂದಲೂ ಅವುಗಳಿಗೆ ದ್ರೋಹ ಮಾಡಬಾರದು. ಅವು ಸುಖದಾಯಕವಾದದ್ದು.
ಹೀಗೆ ಮಾಡಿದ್ರೆ ಗೋ ಸಂಪತ್ತು ಆಗ್ತದೆ. ಏನ ದೇವಾ ಪವಿತ್ರೇಣ ಭುಂಜತೆ ಲೋಕಮುತ್ತಮಂ ಯತ್ ಪವಿತ್ರಂ ಪವಿತ್ರಾಣಂ ತದ್ಘೃತಂ ಶಿರಸಾವಹೇತ್. ಈ ತುಪ್ಪವನ್ನ ಮನಸ್ಸಿನಲ್ಲಿ ಧರಿಸಬೇಕು, ತಲೆಯಲ್ಲಿ ಧರಿಸಬೇಕು. ಪರಮಾತ್ಮನಿಗೆ ಅರ್ಪಿತವಾದ ತುಪ್ಪ ಅಂತ ಅದನ್ನು ತಿಳ್ಕೊಳ್ಬಹುದು. ಅಥವಾ ಸ್ವಯಂ ಪರಮಾತ್ಮನೇ ಘೃತಶಬ್ದದಿಂದ ವಾಚ್ಯನಾದವನು. ಎಲ್ಲಾ ಪವಿತ್ರಕ್ಕಿಂತಲೂ ಅವನೇ ಪವಿತ್ರನಾಗಿದ್ದಾನೆ. ಅವನ ಅನುಗ್ರಹದಿಂದಲೇ ಎಲ್ಲಾ ದೇವತೆಗಳು ಶ್ರೇಷ್ಠ ಲೋಕವನ್ನು ಪಡ್ಕೋತಾರೆ. ಅಗ್ನಿಗೆ ತುಪ್ಪದಿಂದ ಹೋಮ ಮಾಡಬೇಕು, ಪುಣ್ಯಾಹವಾಚನ ಇತ್ಯಾದಿಗಳನ್ನ ತುಪ್ಪದಿಂದ ಮಾಡಬೇಕು, ತುಪ್ಪ ದಾನ ಮಾಡಬೇಕು. ತ್ಯಹ ಮುಷ್ಣಂ ಪಿಬೇನ್ ಮೂತ್ರಂ, ಬಿಸಿಯಾದಂತಹ ಗೋಮೂತ್ರವನ್ನ ಪಾನ ಮಾಡಬೇಕು. ಅದಾದ್ಮೇಲೆ 3 ದಿವಸ ಬಿಸಿ ಕ್ಷೀರವನ್ನ ಮತ್ತೆ ಬಿಸಿಯಾದ ತುಪ್ಪವನ್ನು ದಾನ ಮಾಡಬೇಕು. ತುಪ್ಪ ಪಾನ ಮಾಡಬೇಕು, ದಾನ ಮಾಡಬೇಕು. ಕೊನೆಯ 3 ದಿವಸ ಕೇವಲ ವಾಯುಭಕ್ಷನಾಗಿರಬೇಕು. 1 ತಿಂಗಳ ಕಾಲ ಗೋವುಗಳಿಗೆ ಗೋಧಿಯನ್ನ ತಿನ್ನಿಸಿ ಆ ಗೋಮಯದಲ್ಲಿ ಬಂದಂತಹ ಗೋಧಿಯ ಕಾಳುಗಳಿಂದ ಗಂಜಿಯನ್ನ ಮಾಡಿ ಅದರಿಂದ ಜೀವನ ನಡೆಸಬೇಕು. ಭಾಗವತದಲ್ಲಿ ವರ್ಣನೆ ಇರುವಂತೆ ಗೋಮೂತ್ರ ಯಾವಕಂ ದೃಷ್ಟ ಭರತ ರಾಮನ ವನವಾಸ ಕಾಲದಲ್ಲಿ ನಂದಿ ಗ್ರಾಮದಲ್ಲಿ ಏನಿದ್ದ ಅವನು ಇಂಥ ವ್ರತ ಮಾಡಿದ್ದ ಅಂತಿದೆ. ಕೇವಲ 1 ತಿಂಗಳಲ್ಲ, 14 ವರ್ಷ. ಅವನನ್ನು ನೋಡಿ ರಾಮನಿಗೆ ಬಹಳ ಕರುಣೆ ಉಕ್ಕಿ ಬಂತಂತೆ. ಭಾಗವತದ 9ನೇ ಸ್ಕಂದದ 8ನೇ ಅಧ್ಯಾಯದ 116ನೇ ಶ್ಲೋಕದಲ್ಲಿ ಈ ಸಂಗತಿಯನ್ನು ವರ್ಣನೆ ಮಾಡಿದ್ದಾರೆ. ಹಿಂದೊಮ್ಮೆ ದೇವತೆಗಳು ದೈತ್ಯರನ್ನ ಹಿಮ್ಮೆಟ್ಟಿಸಲಿಕ್ಕಾಗಿ, ದೈತ್ಯರ ಮೇಲೆ ಮೇಲ್ಗೈ ಪಡೀಲಿಕ್ಕಾಗಿ ವ್ರತವನ್ನು ಮಾಡಿದರು. ಅದರ ಫಲವನ್ನೂ ಪಡ್ಕೊಂಡ್ರು. ಗವಾಂ ಮಧ್ಯೆ ಶುಚಿರ್ಭೂತ್ವ ಗೋಮತೀಂ ಪಠೇತ್. ಗೋಗಳ ಮಧ್ಯದಲ್ಲಿ ನಿಂತ್ಕೊಂಡು ಆ ಗೋಮತಿ ಮಂತ್ರವನ್ನು ಕಳೆದ ದಿವಸ ಅದನ್ನು ನೋಡಿದ್ದೇವೆ, ಅದನ್ನು ಜಪಿಸಬೇಕು. ಅದರಿಂದ ಶುದ್ಧನಾಗ್ತಾನೆ ಮನುಷ್ಯ. ಈ ಗೋಮತಿ ಮಂತ್ರವನ್ನ, ಅದರ ವ್ಯಾಖ್ಯಾನವನ್ನ ಜ್ಞಾನಿಗಳಾದಂಥವರು ಸಿಕ್ಕಾಗ ಅವರ ಮಧ್ಯದಲ್ಲಿ, ಗೋವುಗಳ ಮಧ್ಯದಲ್ಲಿ, ಗವಾಂ ಮಧ್ಯೆ ಅಂತಲೂ ಹೇಳಿದ್ದಾರೆ. ಅಧ್ಯಾಪಯೇರನ್ ಶಿಷ್ಯಾನ್ವಯಿ ಗೋಮತೀಂ ಯಜ್ಞ ಸಂಹಿತಾಂ ತ್ರಿರಾತ್ರೋಪೋಷಿತ ಶುತ್ವ ಗೋಮತೀಂ ಲಭತೆ ವರಂ. 3 ದಿವಸ ಅವನು ಉಪವಾಸ ಮಾಡಿ ಈ ಮಂತ್ರವನ್ನ ಜಪಿಸಿದ್ರೆ, ಶ್ರವಣ ಮಾಡಿದ್ರೆ, ಮಕ್ಕಳು ಬೇಕಾಗಿದ್ರೆ ಮಕ್ಕಳನ್ನ, ಧನ, ವರನನ್ನ, ವಧುವನ್ನ ಎಲ್ಲವನ್ನೂ ಪಡ್ಕೋತಾರೆ. ಯಜ್ಞಾಹ ಸರ್ವಕಾಮದಾಹ, ಯಜ್ಞಕ್ಕೆ ಸಹಾಯ ಮಾಡುವಂಥವು. ಇವುಗಳಿಗಿಂತ ಶ್ರೇಷ್ಠವಾದ್ದೆಲ್ಲ ಯಾವುದೂ ಇಲ್ಲ. ತಂದೆಯಾದ ವೇದವ್ಯಾಸರು ಹೇಳಿದ್ದೆಲ್ಲವನ್ನು ಆ ಶುಕಾಚಾರ್ಯ ಕೇಳಿ ತಾನು ನಿತ್ಯ ಗೋಸೇವಾ ಮಾಡಿದ. ಅದರಂತೆ ನೀನು ಕೂಡ ಗೋಸೇವಾ ಮಾಡು ಅಂತ ಭೀಷ್ಮರು ಆ ಯುಧಿಷ್ಠಿರನಿಗೆ ಆ ವರ್ಣನೆಯನ್ನು ಮಾಡಿ ಮುಗಿಸಿದರು. ಅಲ್ಲಿಗೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 66ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 116ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 111ನೇ ಅಧ್ಯಾಯ, ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ 81ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.